ಮಾವ, ಅತ್ತೆ, ಮಾವ, ಅತ್ತೆ. ಓಹೋ, ಅಳಿಯಂದ್ರೆ, ಅಮ್ಮಣ್ಣಿ. ಬರ್ರಿ 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 ಬರ್ರಿ. ಅಬ್ಬಬ್ಬಬ್ಬಬ್ಬಾ, ಅಂತೂ ಇಂತೂ ನಮ್ಮ ಅಂತಕ್ಕೆ ಬಂದ್ರಲ್ಲ. ಬರ್ರಿ ಬರ್ರಿ ಬರ್ರಿ. ಏ ಇವಳೇ ಬಾರೆ ಇಲ್ಲಿ, ಯಾರು ಬಂದವ್ರು ನೋಡ್ಬಾರೆ. ಚೆನ್ನಾಗಿದ್ದೀರಾ ಮಾವ? ನಾನು ಇವಳು ಫೋನ್ ಮಾಡ್ಕೊಂಡು ಬರೋಣ ಅಂತಲೇ ಮಾತಾಡ್ಕೊಂಡ್ವಿ. ಆಮೇಲೆ ಇರಲಿ, ಒಂದು ಸರ್ಪ್ರೈಸ್ ಆಗಿ ಇರಲಿ ಅಂತನ ಒಟ್ಟು ಬಂದ್ಬಿಟ್ವಿ. ಚೆನ್ನಾಗಿದ್ದೀರಲ್ಲ ಮಮ್ಮ? ಹ್ಞೂ ಕಣಳಿ ಅಂದರೆ, ನನಗೇನು ಆರಾಮಾಗಿದ್ದೀನಿ. ಒತ್ತೊತ್ತಿಗೆ ಮುದ್ದೆ, ಟೈಮ್ ಸರಿಯಾಗಿ ನಿದ್ದೆ, BP ಶುಗರ್ ನಾವು ಮಾತ್ರೆ ನುಂಗ್ಕೊಂಡು ಏನೋ ಆರಾಮಾಗಿದ್ದೀನಿ. ನೀವಿಬ್ಬರು ಒಂದು ಆರಾಮಾಗಿದ್ಬಿಟ್ಟು ಚಂದಕ್ಕಿದ್ಬಿಟ್ರೆ ನಮಗಿನ್ನೇನು ಬೇಡಳಿ ಅಂದರೆ. ನಮ್ಮ ಮಗಳು ಒಳಿಯ ಚಂದಕ್ಕಿದ್ಬಿಟ್ಟು ಅವರು ಮೊಡ್ಲಾಗೆ ಎಂಥದನ್ನ ಒಂದು ಮಗ ಬಂದ್ಬಿಡ್ತು ಅಂದರೆ ನಮಗೆ ಕಣ್ಣು ಮುಚ್ಕೊಂಬಕ್ಕೆ ನೆಮ್ಮದಿ ಸಿಗ್ತೈತೆ ನೋಡ್ರಿ. ಏ ಇವಳೇ ಎಲೆ ಬಾರೆ ಇಲ್ಲಿ, ಯಾರು ಬಂದವ್ರು ನೋಡ್ಬಾರೆ. ಅದಾಳ ಅಮ್ಮಣ್ಣೀರು ಬಂದೇವ್ರಿ. ಅಮ್ಮಣಿ ಚೆನ್ನಾಗಿದ್ದೀರಮ್ಮ? ಕೀರ್ತಪ್ಪ ನೀನು ಚೆನ್ನಾಗಿದ್ದೀಯ? ಏನು ಹೇಳ್ದಂಗೆ ಕೇಳ್ದಂಗೆ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಒಂದು ಫೋನ್ ಮಾಡ್ಕೊಂಬರ್ಬೇಕು ತಾನೆ? ಅಮ್ಮ ಚೆನ್ನಾಗಿದ್ದೀವಿ ಕಣಮ್ಮ, ಇಬ್ಬರು ಚೆನ್ನಾಗಿದ್ದೀವಿ. ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರೆ. ಫೋನ್ ಮಾಡೋಣ ಅಂತಲೇ ಮಾತಾಡ್ಕೊಂಡ್ವಿ. ಆಮೇಲೆ ನೋಡೋಣ, ಸಡನ್ನಾಗಿ ಹೋದ್ರೆ ಅಪ್ಪ ಅಮ್ಮ ಹೆಂಗೆ ಖುಷಿ ಪಡ್ತಾರೆ ಅಂತ ಬಂದ್ವಿ ಕಣಮ್ಮ. ಅಮ್ಮ ನೀನು ಚೆನ್ನಾಗಿದ್ದೇನಮ್ಮ? ಹ್ಞೂ ಕಣಮಣಿ, ನನಗೇನು ಚೆನ್ನಾಗಿದ್ದೀನಿ. ಇನ್ನು ನಿಮ್ಮ ಅಪ್ಪ ಏನೇನ ಒಂದೀಟ್ ಮೊಣಕಾಲು ನೋವು ಅಂತೈತೆ. ನಾನೇನು ಚೆನ್ನಾಗಿದ್ದೀನಿ. ಇವ 2-3 ದಿನನೂ ಒಂದೀಟ್ ರಾಗಿ ತೆನೆ ಕೆಲಸ. ರಾಗಿ ತೆನೆ ಕೊಯ್ಸೋದು, ಕಡ್ಡಿ ಕೊಯ್ಸೋದು, ಅವನ್ನ ಮಿಲ್ಗೆ ಹಾಕ್ಸೋದು, ರಾಗಿ ಮೂಟೆ ಮಾಡೋದು, ಇದೊಂದೀಟು ಆಗಿದ್ರು ನಿಮ್ಮ ಅಪ್ಪ ಯಾರು ಕೂಲಿಯರ್ತ ಕೆಲಸ ಮಾಡಿಸ್ಕೊಂಡು ನಾನು ಅವ್ರಿಗೆ ಅಡುಗೆ ತಿಂಡಿ ಅಂತ ಮಾಡ್ಕೊಂಡು ಓಡ್ತಿದ್ದೆ. ಇನ್ಮೇಲೆ ಏನು ಕೆಲಸ ಇಲ್ಲ. ಅವಳು ಹೆಂಗ ಬಿಡುವಾಗಿದ್ದಾಗಲೇ ಬಂದಿದ್ದೀರ ನೀವು. ಬರ್ರಿ ಒಳಕ್ಕೆ ಹೋಗನ್ ಬರ್ರಿ. ಅಳಿ ಅಂದರೆ ಬರ್ರಿ ಒಳಕ್ಕೆ ಹೋಗನ್ ಬರ್ರಿ. ಬಾಗಿಲ ನಿಂತ್ಕೊಂಡು ಏನು ಮಾತಾಡೋದು? ಒಳಕ್ಕೆ ಹೋಗಿ ಕೂಕೊಂಡು ಮಾತಾಡೋಣ ಬರ್ರಿ. ಇರಲಿ ಬಿಡ್ರಿ ಮಾವ, ನನಗೆ ಆ್ಯಕ್ಚುಲಿ ಈ ನೇಚರ್ ಅಂದರೆ ಭಾಳ ಇಷ್ಟ. ನೋಡು, ನಿಮ್ಮ ಮನೆ ಮುಂದೆ ತೆಂಗಿನ ಗಿಡ, ಮಾವಿನ ಗಿಡ, ಬೇವಿನ ಗಿಡ, ಬಾಳೆ ಗಿಡ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರ. ನನಗೂ ಈ ಥರ ಪ್ಲಾಂಟೇಶನ್ ಮಾಡಬೇಕು, ತೋಟ ಬೆಳೆಸ್ಬೇಕು, ಗಿಡ ಬೆಳೆಸ್ಬೇಕು ಅಂತ ಭಾಳ ಆಸೆ. ಬಟ್ ಏನು ಮಾಡ್ತೀರ, ನನ್ನ ಕೆಲಸ ಬೆಂಗಳೂರಲ್ಲೈತೆ. ನಾನು ಒಂದು 50 ವರ್ಷ ಆದಮೇಲೆ ಮಾವ ಹೇಳ್ತೀನಿ ಕೇಳ್ರಿ, ನಿಮ್ಮಂಗೆ ಊರಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟು ಇಲ್ಲೇ ಒಂದು ಒಳ್ಳೆ ಚೆನ್ನಾಗಿರೋದೊಂದು ಮನೆ ಕಟ್ಟಿಸ್ಬಿಟ್ಟು ವ್ಯವಸಾಯ ಮಾಡಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಇದ್ದೀನಿ ಮಾವ. ಏನು ಮಾವ, ನಾನು ಹೇಳಿದ್ದು ಸರಿನಾ? ಅದೇ ನಾನೊಂದು 50 ವರ್ಷ ಆದಮೇಲೆ ಬಂದು ಊರಲ್ಲಿ ಸೆಟ್ಲ್ ಆಗ್ಬೋದಾ ಮಾವ? ಅಳಿ ಅಂದರೆ ಅದೆಲ್ಲ ಮಾತಾಡೋಣ, ಬರೀ ಒಳಗೆ ಹೋಗೋಣ ಇವಾಗ. ಅತ್ತೆ, ನನಗೆ ಒಳ್ಳೆ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ. ಸುಜಾತ, ಹೋಗಿ ನೀನೇ ಮಾಡ್ಕೊಂಬ. ಪಾಪ ಅತ್ತೆಗೆ ನೀನು ಹೇಳೋದು, ಹೋಗ್ರಿ ನೀವು ಮಾಡ್ಕೊಂಬ ಹೋಗಿ. ಅಳಿ ಅಂದರೆ ನಿಮ್ಮಪ್ಪಯ್ಯ ನಿಮ್ಮ ಅಮ್ಮಯ್ಯ ಚೆನ್ನಾಗಿದ್ದಾರಾ? ಹ್ಞೂ ಮಾವ ಚೆನ್ನಾಗಿದ್ದಾರೆ. ಪಾಪ ಅವ್ರಿಗೂ ನಿಮ್ಮ ಥರನೇ ಮೊಣಕಾಲು ನೋವು, ಅವರು BP ಶುಗರ್ ನೋವು ಮಾತ್ರೆ ನುಂಗ್ತಾರೆ. ನಮ್ಮಮ್ಮ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾರೆ ಇವಾಗ. ಅವರು BP ಶುಗರ್ ನೋವು ಮಾತ್ರೆ ನುಂಗ್ತಾ ಇದ್ದಾರೆ. ಏನೋ ನಡ್ಕೊಂಡು ಹೋಗ್ತಾ ಐತೆ ಮಾವ, ಪರವಾಗಿಲ್ಲ. ಅಲ್ಲ ಕಣಳಿ ಅಂದರೆ, ಆಗಲೇ ಏನೋ ಹೇಳ್ತಾ ಇದ್ರಿ, 50 ವರ್ಷ ಆದಮೇಲೆ ನಾನು ಊರಿಗೆ ಬರ್ತೀನಿ, ಇಲ್ಲೇ ವ್ಯವಸಾಯ ಮಾಡ್ತೀನಿ, ತೋಟ ಮಾಡ್ತೀನಿ ಅಂತಿದ್ರಿ. ಏನು ಹೇಳಿ ಅಂದರೆ ಅದು? ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿವೆ ಕೈ ಕಾಲು, ಮತಿಹೀನನಾದೆ ಪಥವ ತೋರಿಸು ಮುನ್ನ, ಸಮರದಿ ಸೆಣೆ ಸಾಡೆನ ಸೆಣೆ ಸಾಡೆನ ಸೆಣೆ ಸಾಡೆನ. ಹೇ ಪರಮಾತ್ಮ, ಓಹೋ ನಮ್ಮ ಗೌಡ್ರು ಮಲ್ತೆಗೆ ಯಾರೋ ಬಂದಿರಂಗ ಇದ್ದಾರಲ್ಲ ಹೊಸಬ್ರು. ಯಾರ್ದಾಗೋ ಮಾತಾಡ್ಕೊಂಡು ಕುಂತವ್ರು ಗೌಡ್ರು. ಗೌಡ್ರೆ ಗೌಡ್ರೆ, ಯಾರೋ ಬಂದಿರಂಗ ಇದ್ದಾರೆ ಮಲ್ತಾಕಿ. ಯಾರು ಮಾವ ಇದು?
ಯಾರೋ ನಿಮ್ಮ ಹೆಸರು ಕೂಗ್ತಾ ಇದಾರಲ್ಲ, ಗೌಡ್ರೆ ಗೌಡ್ರೆ ಅಂತನ. ಯಾರು ಮಾವ? ಇವ್ ನಮ್ಮನೆ ಅಳಿ ಅಂದ್ರೆ ಸೀನಪ್ಪ. ಅದೇ ಬೆಂಗಳೂರಿಗೆ ಬಂದಿದ್ವಲ್ಲ ನಾನು ಸೀನಪ್ಪನು, ಅವನೇ ಸೀನಪ್ಪ ಶ್ರೀನಿವಾಸ. ಹಾಂ, ಲೇ ಸೀನಾ, ಬಾರ ಬಾರ, ಯಾರು ಇಲ್ಲ, ಬಾರ ನಮ್ಮನೇನ. ಅಳಿ ಅಂದ್ರಲ್ವೇನೋ, ಬಾರ ಬಾರ. ಓಹೋ, ನಮ್ಮ ಮನೆ ಅಳಿ ಅಂದ್ರು ಕೀರ್ತಿ ಕುಮಾರ್ ಅವರು. ಓ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ನಮಸ್ಕಾರ. ಓ ಸೀನಪ್ಪರೇ, ನಮಸ್ಕಾರ ನಮಸ್ಕಾರ. ಬರ್ರಿ ಬರ್ರಿ ಬರ್ರಿ. ಏನು ಬೆಳಿಗ್ಗೆ ಅಲ್ಲೇ ರೀಚಾರ್ಜ್ ಆಗ್ಬಿಟ್ಟಿದ್ದೀರಾ ನೀವು? ಹಾಂ, ನಿಮ್ದೇ ಆರಾಮು ಬಿಡ್ರಿ. ಬರ್ರಿ ಬರ್ರಿ, ಆಮೇಲೆ ನಾವು ಜಾಯ್ನ್ ಆಗ್ತೀವಿ. ಬರ್ರಿ ಬರ್ರಿ ಸೀನಪ್ಪರೇ, ಕೂತ್ಕೊ ಬನ್ನಿ. ಅಳಿ ಅಂದರೆ ನಾವು ಯಾವಾಗಲೂ ಚಾರ್ಜ್ ಆಗಿ ಇರ್ತೀವಿ. ಯಾಕೆ ಅಂತ ಕೇಳ್ರಿ? ಯಾಕಂದರೆ ನಮ್ಮದು ಬ್ಯಾಟ್ರಿ ವೀಕ್ ಆಗಿಬಿಟ್ಟೈತೆ, ಜಾಸ್ತಿ ಹೊತ್ತು ಚಾರ್ಜ್ ನಿಲ್ಲಲ್ಲ. ಹಾಂ, ಅವಾಗ ಚಾರ್ಜ್ ಹಾಕ್ಯಂತಿದ್ರೆ ಯಾಕೋ ಗಾಡಿ ಮುಂದಕ್ಕೆ ಹೋಗ್ತಿರ್ತೈತಿ. ಏನಾನ ಚಾರ್ಜ್ ಇಲ್ಲ ಅಂತಂದರೆ ಒಂದು ಹೆಜ್ಜೆನೂ ಇಕ್ಕಾಗಲ್ಲ ನಮ್ಮ ಕೈಗೆ. ಹಾಂ, ಇರಲಿ ಬಿಡ್ರಿ, ನಾನು ಮಾತಾಡ್ತಾನೆ ಇರ್ತೀನಿ. ಏನಾಳಿ ಅಂದರೆ ಚೆನ್ನಾಗಿದ್ದೀರೋ? ಅಪ್ಪಯ್ಯ ಅಮ್ಮಯ್ಯ ಚೆನ್ನಾಗಿ ಎಲ್ಲರೂ ಇದ್ದಾರೋ? ಚೆನ್ನಾಗಿದ್ದೀರ? ಯಾಕೆ ಒಬ್ಬರೇ ಬಂದಿರಂಗಿದ್ದೀರ? ಎಲ್ಲಿ ನಮ್ಮ ಸುಜಾತಮ್ಮ ಬಂದಿಲ್ವೇ? ಬಂದಿದ್ದಾಳೆ ಸೀನಪ್ಪರೇ, ಒಳಗಡೆ ಇದ್ದಾರೆ, ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ. ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಮದುವೆ ಆದಮೇಲೆ 1 ಟೈಮೋ 2 ಟೈಮೋ ಬಂದಿದ್ದೆ ಅಷ್ಟೇ ಊರಿಗೆ. ಆಮೇಲೆ ಬರೋಕ್ಕಾಗಿರಲಿಲ್ಲ, ನನಗೂ ಕೆಲಸದ ಒತ್ತಡ. ಬೇರೆ ಕಡೆ ಫಾರಿನ್ಗೆ ಹೋಗ್ಬೇಕಾಗುತ್ತೆ, ಬೇರೆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ, ಅದರಿಂದ ಬರೋಕ್ಕಾಗಿರಲಿಲ್ಲ. ಮಾವರು ಕೂಡ ಸುಮಾರು ಸಲ ಹೇಳಿದರು ಬನ್ನಿ 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 ಅಂತ, ಫೋನ್ ಮಾಡಿದಾಗೆಲ್ಲ ಹೇಳೋರು. ಅಲ್ಲಿಗೂ ಸುಜಾತನ ಕಳಿಸ್ತಾ ಇದ್ದೆ, ನಾನು ಬರೋಕ್ಕಾಗ್ತಿರ್ಲಿಲ್ಲ. ಆಯಿತು, ರಜಾ ಹಾಕ್ಕೊಂಡು ಒಂದು 2-3 ದಿನ ರಜಾ ಹಾಕಿದ್ದೀನಿ. ಇವಾಗ ರಜಾ ಹಾಕ್ಕೊಂಡು ಇಲ್ಲೇ ಮಾವನ ಮನೇಲೇ ಇದ್ದು ಅವ್ರ ಆತಿಥ್ಯನ ಸ್ವೀಕರಿಸಿ ಖುಷಿಯಾಗಿ ಇದ್ದೋಗೋಣ ಅಂತಲೇ ಬಂದಿದ್ದೀವಿ. ನಮ್ಮ ಸುಜಾತನೂ ಹೇಳೋಳು, ಬನ್ನಿರಿ ಅಪ್ಪರ ತೋಟ ನೋಡೋಕೆ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಅವರು ಹಳ್ಳಿಗೆ ಇರೋರೆಲ್ಲ ಚೆನ್ನಾಗಿದ್ದಾರೆ, ಮಾತಾಡಿಸ್ತಾರೆ, ಬನ್ನಿ ಹೋಗೋಣ ಅಂತನ ಸುಮಾರು ಸಲ ಕೇಳ್ತಿದ್ಲು. ಅದಕ್ಕೆ ಅವಳ ಆಸೆನೂ ಈಡೇರಿಸ್ದಂಗೆ ಆಗುತ್ತೆ. ನಾನು ಬಂದೋದ್ರೆ ಮಾವರಿಗೂ ಅತ್ತಿಗೂ ಖುಷಿ ಆಗುತ್ತೆ ಅಂತ ಬಂದಿದ್ದೀನಿ. ಅಲ್ಲ ನೋಡ್ರಿ, ಕೀರ್ತಪ್ಪವ್ರನ್ನ ಇದೇ ಹೊರಗೆ ಕುಂಡ್ರಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ನಡಿ, ಒಳಗೆ ಕರ್ಕೊಂಡು ಹೋದ್ಬಿಟ್ಟು ಇಲ್ಲೇ ಹಟ್ಟಿ ಬಾಗಲಾಗೆ ತೆಗಿರಿ, ತರವಲ್ಲ ಇದು. ಹಾಂ, ಒಳಗೆ ಸೋಫಾ ಸೆಟ್ಟಿ ಮೇಲೆ ಆರಾಮ ಮೆತ್ತು ಕುಕೊಂಡು ಮಾತಾಡಬೇಕು ತಾನೆ. ಏಯ್ ಸೀನಾ, ನಾನು ಹೇಳ್ದಂಗೆ ಇರ್ತೀನಿ ಅಂದ್ಲ ನೀನು. ನಾನು ಬರ್ರಿ ಒಳಗೆ ಕುಕಮನ ಅಂತಂದೆ. ಇಲ್ಲ ಮಾಮ, ನಾನು ಇಲ್ಲೇ ಕುಕಂತೀನಿ, ಇದ್ಯಾತೆಲ್ಲ ತೋಟ ಗೀಟ ಚೆನ್ನಾಗೈತೆ, ಅಡಿಕೆ ಗಿಡ, ಮಾವಿನ ಗಿಡ, ಬಾಳೆ ಗಿಡ ಎಲ್ಲನೂ ನೋಡ್ಕೊಂಡು ಕೂಗೋಬೇಕು ಅಂತಾನ ಅಳಿ ಅಂದ್ರು. ಅದಕ್ಕೆ ನಾನು ಇಲ್ಲೇ ಕೂಕೊಂಡು ಮಾತಾಡ್ತಾ ಇದ್ದೀನಿ ಕಳ್ಳ. ಹಾಂ, ಸೀನಪ್ಪರ ಇರಲಿ ಬಿಡಿ, ಯಾಕಂದರೆ ನನಗೆ ನೇಚರ್ ಅಂದರೆ ಭಾಳ ಇಷ್ಟ. ಅದರಿಂದನ ಈ ನೇಚರಲ್ಲೇ ಕೂತ್ಕೊಳ್ಬೇಕು ಅಂತ ನಾನೇ ಹೇಳಿದ್ದು. ಮಾವರ ಪಾಪ ಒಳಗಡೆ ಕರೆದ್ರು. ಇರಲಿ ಬಿಡಿ, ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ ನಾನು. ಅಳಿ ಅಂದರು ನಮ್ಮ ಥರ. ಅಳಿ ಅಂದರೆ ನಮಗೂ ಅಷ್ಟೇ ನೇಚರ್ ಅಂದ್ರೆ ಇಷ್ಟ. ಇಲ್ಲಿ ಬರ್ರಿ ಹೊಲ್ತಕನ ಹೋಗೋಣ. ಹೊಲ್ತಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ನಿಧಾನಕ್ಕೆ ಬರೋಣ. ಗೌಡ್ರೆ ಕರ್ಕಳ್ರಿ ಅಳಿ ಅಂದರು, ನಾವು ಹೋಗೋಣ ಹೊಲ್ತಕ್ಕೆ. ತಡೆಯಲ್ಲ ಬಂದ್ರೆ ಒಟ್ಟು ನಿನ್ನ ಈಗಿನ್ನೂ ಬಂದವ್ರೆ, ಅವ್ರು ಸುಧಾರಿಸ್ಕೊಂಬ್ಲಿ, ಅಲ್ಲೇ ಹೊಲ್ತ ಕರ್ಕೊಂಡು ಹೋಗೋಣ ಅಂತಂದರೆ ಇನ್ನೂ 2-3 ದಿನ ಇರ್ತಾರೆ. ಇಲ್ಲೇ ಹೊಲ್ತಕ್ಕೂ ಪಾಟತ್ತಕ್ಕೆಲ್ಲ ಹೋಗೋಣ, ಸುಮ್ಕಿರು. ಬಂತಾನೆ ಆಲೇನ ಇನ್ನು ಪಾಪ ಅವರು ಈಗ ಬಂದು ಸುಧಾರಿಸ್ಕೊಂತ ಇದ್ದಾರೆ. ಅವ್ರು ನಾಳೆ ಹೊಲ್ತಕ್ಕೆ ಕರಿತಿದ್ದೆ ನೋಡು, ತಡೆಯಲ್ಲ ಹೋಗೋಣ. ಸೀನಪ್ಪರೇ, ಕಾರ್ ಇಳಿದು ಬರಬೇಕಾದ್ರೆ ನಿಮ್ಮ ಮಗನ್ನ ಮೀಟ್ ಮಾಡಿದ್ದೆ, ಮಂಜುನಾಥನ್ನ. ಸೀನಪ್ಪರೇ, ಏನು ಟ್ಯಾಲೆಂಟೆಡ್ ಇದ್ದಾನೆ ಅಂದರೆ ಭಾಳ ಚೆನ್ನಾಗಿದ್ದಾನೆ ರೀ. ಇಂಗ್ಲೀಷ್ನಾಗ ಮಾತಾಡ್ತಾನೆ, ಸಖತ್ತಾಗಿ ಮಾತಾಡ್ತಾನೆ. ಎಲ್ಲ ನೀವೇ ಹೇಳ್ಕೊಂಡು ಕೊಡ್ತೀರಾ? ಅವ್ನು ಒಳ್ಳೆ ಸ್ಕೂಲ್ಗೆ ಹಾಕ್ರಿ ಸೀನಪ್ಪರೇ, ಯಾವುದಾದ್ರೂ ಕಾನ್ವೆಂಟ್ಗೆ ಹಾಕಿ, ಒಳ್ಳೆ ಚೆನ್ನಾಗಿ ಓದ್ತಾನೆ. ಕೀರ್ತಪ್ಪನವ್ರೆ, ನೀವು ಬೇಜಾರು ಮಾಡ್ಕೊಂಬಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ನೋಡ್ರಿ, ನಾನು ನನ್ನ ಮಗನ್ನ ಯಾವುದೇ ಕಾರಣಕ್ಕೂ ನಾನು ಕಾನ್ವೆಂಟ್ಗೆ ಹಾಕಾಗಲ್ಲ. ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಓದಬೇಕು ನನ್ನ ಮಗ, ಅದು ನನ್ನ ಆಸೆ. ಅವನು ಓದ್ತಾನೆ, ಚೆನ್ನಾಗಿ ಬೆಳಿತಾನೆ. ಕೀರ್ತಪ್ಪನವ್ರೆ ಹೇಳ್ತೀನಿ ಕೇಳ್ರಿ, ಈ ಕಾರ್ಮೆಂಟಾಗೆ ಈ ಗೌರ್ಮೆಂಟ್ ಸ್ಕೂಲ್ನಾಗಿದ್ದಂಗೆ ನಾಲೆಡ್ಜಬಲ್ಲು ಟೀಚರ್ಸ್ ಇರಲ್ಲ ಸೀನಪ್ಪನವ್ರಿ. ಇಲ್ಲಿ ಗೌರ್ಮೆಂಟ್ ಸ್ಕೂಲಾಗೆ ಎಲ್ಲ ಎಕ್ಸಾಮ್ ಬರೆದು, ಕಾಂಪಿಟೇಟಿವ್ ಎಕ್ಸಾಮ್ ಬರೆದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ಎಜುಕೇಟೆಡ್ಡು ಕ್ವಾಲಿಫೈಡ್ ಟೀಚರ್ಸ್ ಬರ್ತಾರೆ. ಆದರೆ ಅಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲಾಗೆ
ಶಿಸ್ತು ಶಿಸ್ತು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಪನಿಷ್ಮೆಂಟ್ ಕೊಡ್ತಾರೆ ವಿನಃ ಎಜುಕೇಷನ್ ಕಮ್ಮಿನೇ. ಆದರೆ ಈಗಿನ ಸಮಾಜದಲ್ಲಿ ಈಗಿನ ಜನ ಕಾರ್ಮೆಂಟು ಅಂತ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಕಲಿಸಲ್ಲ ಕೀರ್ತಪ್ಪನವರೇ, ಅದೇನೇ ಆಗಲಿ ನನ್ನ ಮಗ ಸರ್ಕಾರಿ ಶಾಲೆಗೆ ಓದಬೇಕು. ಎಲ್ಲರೂ ಕಾರ್ಮೆಂಟ್ ಅಂತ ಹೋದರೆ ಸರ್ಕಾರಿ ಸ್ಕೂಲ್ಗಳ ಪರಿಸ್ಥಿತಿ ಏನಾಗ್ತೈತಿ ಅಂತ ಯೋಚನೆ ಮಾಡಿದ್ದೀವ ನಾವೆಲ್ಲ? ಇಲ್ಲ. ಅದೇ ಕಾರ್ಮೆಂಟ್ ನಮ್ಮ ಸರ್ಕಾರಗಳು ಕಾರ್ಮೆಂಟಿಗೆ ತೋರಿಸೋ ಇಂಟ್ರೆಸ್ಟ್ನ ಅಂದರೆ ಈಗ ಏನಪ್ಪ ಅಂತ ಅಂದರೆ ಕಾರ್ಮೆಂಟ್ಗಳು ಅಡ್ಮಿನಿಸ್ಟ್ರೇಟರ್ ಇರ್ತಾರಲ್ಲ, ಅವರು ಕಾರ್ಮೆಂಟ್ನ ಉದ್ಧಾರ ಮಾಡಬೇಕು ಬೆಳೆಸಬೇಕು ಅಂತ ತೋರಿಸೋ ಇಂಟ್ರೆಸ್ಟ್ನ ನಮ್ಮ ಸರ್ಕಾರದರು ಸರ್ಕಾರಿ ಶಾಲೆಗಳಿಗೆ ತೋರಿಸ್ಬೇಕು ಎಂಬುದು ನನ್ನ ಆಸೆ. ಕೀರ್ತಪ್ಪನವರೇ, ನೀವು ಬೇಜಾರು ಮಾಡ್ಕೊಂಬೋಕೆ ಹೋಗಬೇಡ್ರಿ. ವಾವ್, ವಾಟ್ ಎ ಥಿಂಕಿಂಗ್ ಸೀನಪ್ಪರೇ. ತುಂಬ ಚೆನ್ನಾಗಿ ಹೇಳಿದ್ರಿ ಮಾತು. ಗೌರ್ಮೆಂಟ್ ಶಾಲೆಗಳು ಕೂಡ ಕಾನ್ವೆಂಟ್ ಥರ ಎಲ್ಲ ಫೆಸಿಲಿಟೀಸ್ ಇದ್ದು ಅದೇ ಥರ ಟೀಚಿಂಗ್ ಮಾಡಿದ್ರೆ ಮಾತ್ರ ಅದ್ಭುತವಾಗಿರ್ತವೆ. ನೀವು ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ವೆಲ್ ಕ್ವಾಲಿಫೈಡು, ವೆಲ್ ಎಜುಕೇಟೆಡ್. ಆದರೆ ಯಾಕೋ ಇತ್ತೀಚಿನ ಶಾಲೆಗಳು ಸ್ವಲ್ಪ ಇಳಿಮುಖನಾಗ್ತಾ ಇದ್ದಾವೆ. ಅದೇನು ಅವ್ರಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಪ್ರೆಷರ್ ಇರುತ್ತೋ ಅಥವಾ ಅವ್ರಿಗೆ ಏನಿರುತ್ತೋ ಗೊತ್ತಾಗ್ತಿಲ್ಲ. ಕಾನ್ವೆಂಟಲ್ಲಿ ಹಂಗಲ್ಲ, ತುಂಬ ಚೆನ್ನಾಗಿ ಶಿಸ್ತುಬದ್ಧತೆಯಿಂದ ಪಾಠ ಮಾಡಿಸ್ತಾರೆ, ಚೆನ್ನಾಗಿ ಓದಿಸ್ತಾರೆ, ಹೋಮ್ವರ್ಕ್ ಮಾಡಿಸ್ತಾರೆ. ಅದೇ ಶಿಸ್ತು ಅದೇ ರೂಲ್ಸ್ ಎಲ್ಲನ ನಮ್ಮ ಸರ್ಕಾರಿ ಶಾಲೆಗಳಿಗೂ ಆದರೆ ಭಾಳ ಅನುಕೂಲ ಆಗುತ್ತೆ ಸೀನಪ್ಪರೇ. ನೀವು ಹೇಳ್ತಿರೋದು 100% ನಿಜ ಇದೆ. ಥ್ಯಾಂಕ್ ಯು ಸೋ ಮಚ್ ಹೇಳಿ ಅಂದರೆ, ಯಾಕಂದರೆ ನಿಮಗೂ ಸರ್ಕಾರಿ ಸ್ಕೂಲ್ಗಳ ಬಗ್ಗೆ ಭಾಳ ಅಭಿಮಾನ ಐತಲ್ಲ, ನನಗೆ ಭಾಳ ಖುಷಿ ಆಗ್ಬಿಡ್ದು. ಏ ಗೌಡ್ರೆ, ಏನು ಅಳಿ ಅಂದ್ರೂ ಸುಮ್ಮನೆ ಹಿಂಗೆ ಕುಂಡ್ರಿಸ್ಬಿಟ್ರಲ್ಲ, ಏನು ಕಾಪಿ ಗೀಪಿ ಕುಡಿಸ್ತಿರೋ ಇಲ್ವೋ? ಇವಳೆ ಸುಮಿತ್ರಾ, ಎಲೆ ಕಾಪಿ ತತ್ತೀನಿ ಅಂತ ಒಂದು ಗಂಟೆ ಓದಲ್ಲೇ ಅಮ್ಮಣೇ ಸುಜಾತ ತತ್ತಾರಮ್ಮ ಕಾಪಿನ ಯೋಟಚ್ ಮಾಡೋದು. ಇಲ್ಲಿ ಅಳಿ ಅಂದ್ರೆ ಸುಮ್ಮನೆ ಕುಂತೇವ್ರೆ, ನೀವು ಒಳಗೆ ಹೋದ್ರೆ ಅತ್ಲೇ ಹೋದ್ರೆ ಹೆಂಗೆ? ಬರ್ರಿ ರಪ್ನ. ಇರ್ಲಿ ಬಿಡಿ ಮಾವ, ಇರ್ಲಿ ಬಿಡಿ, ಪಾಪ ಅವ್ರು ಅರ್ಜೆಂಟ್ ಮಾಡಬೇಡಿ ಬಿಡಿ, ತರಲಿ ನಿಧಾನಕ್ಕೆ ತರ್ತಾರೆ.